ನಮಸ್ತೆ, ನಾನಿವತ್ತು ಅನ್ನದಿಂದ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಅದಕ್ಕೆ ನಾನು 1 ಕಪ್ಪು ಅನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ, ಮೊಸರು ಕೂಡ ನಾನು ಅರ್ಧ ಕಪ್ಪೇ ತೊಗೊಂಡಿದ್ದೀನಿ, ಈನು, ಉಪ್ಪು. ಈಗ ಮೊದಲಿಗೆ ನಾನು ರೈಸನ್ನು ಹಾಕೊಂಡ್ಬಿಡ್ತೀನಿ. ಮಿಕ್ಸರ್ ಮಾಡ್ಕೋಬೇಕು. 1 ಕಪ್ಪು ರೈಸ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ. ರವೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ನೀವು ಮೊಸರು ತೊಗೋಬೇಕಾಗತ್ತೆ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡಬೇಕಾಗತ್ತೆ. ನೀವು ದೋಸೆ ಬ್ಯಾಟರ್ ಹೇಗೆ ಮಾಡ್ಕೊತೀರೋ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಈ ಥರ ನೀವು ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ಇದನ್ನು ನೋಡಿ, ಬ್ಯಾಟರ್ ಈ ರೀತಿ ಬಂದರೆ ಸಾಕು. ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ನಾನು ನೀರು ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ, ತುಂಬ ಜಾಸ್ತಿನೂ ಹಾಕೋಬೇಡಿ. ನೋಡಿ ಇಷ್ಟಾದರೆ ಸಾಕು ನನಗೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡ್ತೀನಿ. ನೋಡ್ಕೊಂಬಿಡಿ. ಇದಕ್ಕೆ ನಾನು ಈನೋ ಹಾಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಈನೋ ಇದ್ದರೆ ಈನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಡುಗೆ ಸೋಡಾ ಇದ್ದರೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವ್ದು ಅನುಕೂಲ ಇದೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಒಂದು ಹನಿ ನೀರು ಹಾಕೊಂಡ್ಬಿಡ್ತೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳಿ. ಈಗ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಈಗ ತವಾ ಇಟ್ಕೊಂಡು ದೋಸೆ ಹಾಕೊಂಡ್ಬಿಡೋಣ. ಈಗ ತವಾ ಕಾದಿದೆ, ದೋಸೆ ಹಾಕೊಂಡ್ಬಿಡೋಣ. ನೀವು ನಾರ್ಮಲ್ ಆಗಿ ನೀವು ಮಸಾಲೆ ದೋಸೆ ಹೆಂಗೆ ಹಾಕೋತೀರೋ ಹಂಗೆ ಹಾಕ್ಕೊಂಬಿಡಿ. ಸ್ವಲ್ಪ ಬೆಣ್ಣೆ ಹಾಕೊಂಡ್ಬಿಡ್ತೀನಿ. ಈಗ ನೋಡಿ ರೆಡಿ ಆಗಿದೆ. ಈಗ 2 ಸೈಡ್ ಬೇರೆ ತಗೊಂಡ್ಬಿಡ್ತೀನಿ ನಾನು. ನೋಡಿ, ಈಗ ದೋಸೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ.